ಹಾಯ್ ಎವ್ರಿವನ್, ಇವತ್ತು ಮಂಗಳವಾರ. ನಾನು ನೆನ್ನೆ ನೈಟೇ ಮಾಡಿದ್ದು ಎಣ್ಬದನೆಕಾಯಿ ಗೊಜ್ಜು ಮತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ. ನಾನು ಯಾವಾಗಲೂ ಮಸಾಲೆ ಹಾಕಿ ಮಾಡ್ತಿದ್ದು ಮಟನ್ ಮಸಾಲೆ ಹಾಕಿ, ಬಟ್ ಇದು ಹೆಬ್ಬಾಸ್ ಕಿಚನಲ್ಲಿ ಯೂಟ್ಯೂಬ್ ನೋಡ್ತಾ ಹೆಬ್ಬಾಸ್ ಕಿಚನಲ್ಲಿ ಮಾಡಿದ್ದು. ಈ ರೀತಿ ಒಮ್ಮೆ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬದನೆಕಾಯಿನ 4 ಭಾಗ ಕುಯ್ಕೊಂಡು ನೀರಲ್ಲಿ ಹಾಕಿ ಬಿಟ್ಬಿಡ್ಬೇಕು. 2 ಸ್ಪೂನ್ ಅಷ್ಟು ಕಡಲೆ ಬೀಜ ತಗೊಂಡು ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತೆಗೆದಿಟ್ಕೊಳ್ಳಿ. ಆಮೇಲೆ ನಂತರ ಪ್ಯಾನ್ಗೆ ಆಯಿಲ್ ಹಾಕೊಳ್ಳಿ. ಆಯಿಲ್ ಹಾಕೊಂಡು 1 ಸ್ಪೂನ್ ಕಡಲೆಬೇಳೆ ಮತ್ತು 2 ಸ್ಪೂನ್ ಧನಿಯಾ ಬೀಜ ಹಾಕೊಳ್ಳಿ. 1 ಸ್ಪೂನ್ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ. ಯಾಕೆ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಅದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ನೀವು ಒಣ ಕೊಬ್ಬರಿನೇ ಹಾಕೋಬೇಕಾಗುತ್ತೆ ಇದಕ್ಕೆ. ಇನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ತುಂಬ ನೀರು ಹಾಕೊಂಡು ರುಬ್ಕೋಬೇಡಿ, ಗಟ್ಟಿಗೆ